ಸೊ ಇದಾದ ನಂತರ ಅಲ್ಲಿ ಒಂದು ವ್ಯಕ್ತಿ ಪುಂಡಲಿಕ್ ವಿಠಲ್ ಡೋಂಬರ್ ಎಂಬವನ ಒಂದು ಸ್ಟೇಟಸ್ ಹಾಕ್ತಾನೆ. ಸ್ಟೇಟಸ್ ಹಾಕಿಬಿಟ್ಟು ನೀವು ಎಲ್ಲ ಕ್ರೈಮು ನಮ್ಮ ಎಲ್ಲ ಏನನ್ನ ಆಗಿದೆ ಅಂದ್ರೆ ನನಗೆ ಗೊತ್ತಿದೆ, ಪೊಲೀಸರಿಗೆ ನಾನು ತಿಳಿಸ್ತೀನಿ, ಸೊ ಆಕ್ಸಿಡೆಂಟ್ ಹೆಂಗೆ ಆಯಿತು, ಅದು ಏನಾಗಿದೆ ಅಂತ ಒಂದು ವೇಗಾಗಿ ಒಂದು ಸ್ಟೇಟಸನ್ನು ಇಡ್ತಾನೆ. ಅವನು ಯಾರಂದ್ರೆ ಈ ಡೆತ್ ಆಗಿರೋವರೆಗೆ ಪರಿಚಯ ಇರೋವನ, ಡೆತ್ ಆಗಿರುವ ಸಂದೀಪ್ ಕಾಲಗೌಡ ಮಂಜರಿಗೆಗೆ ಪರಿಚಯ ಇರೋವನು. ಇವನು ಫ್ಯಾಮಿಲಿ ಫ್ರೆಂಡ್ ಥರ. ಅವನಾಗಿ ನಂತರ ಅವನನ್ನು ಕರ್ಕೊಂಡು ಬಂದು ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಇದರಲ್ಲಿ ಒಂದು ದೊಡ್ಡ ಕ್ರೈಮ್ ಮತ್ತು ಇದರಲ್ಲಿ ಭಾಳಷ್ಟು ಮಂದಿ ಇನ್ವಾಲ್ವ್ ಆಗಿರೋದು ಕಂಡು ಬಂದಿರ್ತದೆ. ಈ ಕ್ರೈಮ್ ಫಸ್ಟ್ ಆಫ್ ಆಲ್ ಯಾಕೆ ಆಗಿದೆ ಅಂದರೆ, ಇವನು ಪುಂಡಲಿಕ್ ವಿಠಲ್ ಡೋಂಬರ್, ಇವನಕ್ಕೊಂದು 25 ವರ್ಷ. ಇವನು ಇನಿಷಿಯಲಿ ಒಂದು ಪಾವ್ ಬಜಿ, ವಡಾಪಾವ್ ಇದೆಲ್ಲ ಮಾಡ್ಕೊಂಡು ಇರ್ತಾನೆ. ಆವಾಗ ಈ ರಿಟೈರ್ಡ್ ಆರ್ಮಿ ಪರ್ಸನ್, ಈಗ ಈ ಕೇಸಲ್ಲಿ ಯಾರು ಡೆತ್ ಆಗಿದಾರೋ ಅವರು ಬಂದ್ಬಿಟ್ಟು ಇವನ ಜೊತೆ ಪರಿಚಯ ಮಾಡಿಕೊಂಡು ಸ್ನ್ಯಾಕ್ಸ್ ತಿಂತಾ ಇರೋ ಸಂದರ್ಭದಲ್ಲಿ ಇಬ್ಬರು ಸೇರಿ ನಾವು ಒಂದು ಹೋಟೆಲ್ ಥರ ಸ್ಟಾರ್ಟ್ ಮಾಡೋಣ ಅಂದರೆ ಹೇಳೋ ಸಂದರ್ಭದಲ್ಲಿ ಇಬ್ಬರು ಸೇರಿ ಹಿಡ್ಕಲ್ ಡ್ಯಾಮ್ ಹತ್ರ ಒಂದು ಸಣ್ಣದಾಗಿ ಟೀ ಅಂಗಡಿ ಮತ್ತು ಪೆಟ್ಟಿ ಶಾಪ್ ಥರ ಇಟ್ಕೊಂಡು ಇಬ್ಬರು ಮಾಡ್ತಾರೆ. ಆ ಸಂದರ್ಭದಲ್ಲಿ ಮೃತಪಟ್ಟಿರೋರ ಹೆಂಡತಿ ಸುಮಾ ಮಂಜರ್ಗಿ, ಇವ್ರಿಗೊಂದು 36 ವರ್ಷ, ಅವರಿಗೂ ಇವನಕ್ಕೂ ಪರಿಚಯ ಆಗುತ್ತದೆ. ಇದು ಒಂದು 3-4 ವರ್ಷ ಹಿಂದೆಯಿಂದ ಇದು ನಡೀತಾ ಇದೆ. ಇವರು 2023 ಡಿಸೆಂಬರಲ್ಲಿ ಆಲ್ಮೋಸ್ಟ್ ರಿಟೈರ್ ಆಗಿ ಬರ್ತಾರೆ. 2024, 25, 26, ಸೊ 2.5 ವರ್ಷದಿಂದ ಸುಮಾರು ಇವರಿಗೆ ಈ ಪರಿಚಯ ಉಂಟಾಗಿರ್ತದೆ. ಅವಾಗಿಂದ ಈ ಲೇಡಿಗೆ ಪರಿಚಯ ಆಗಿರ್ತದೆ. ಇಬ್ಬರು ಸೇರಿಕೊಂಡು ಇನ್ಶೂರೆನ್ಸ್ ಮಾಡ್ತಾರೆ, ಮೃತಪಟ್ಟಿರೋರ ಮೇಲ್ಗಡೆ ಇನ್ಶೂರೆನ್ಸ್ ಮಾಡ್ತಾರೆ. SBIಯಲ್ಲಿ ಒಂದು ಇನ್ಶೂರೆನ್ಸ್ ಮತ್ತು HDFCಯಲ್ಲಿ 2 ಇನ್ಶೂರೆನ್ಸ್. ಇನ್ಶೂರೆನ್ಸ್ ಒಟ್ಟು ಅಮೌಂಟ್ ಸುಮಾರು 2 ಕೋಟಿ, ಆಕ್ಸಿಡೆಂಟಲ್ಲಿ ಡೆತ್ ಆಗೋ ಸಂದರ್ಭದಲ್ಲಿ 2 ಕೋಟಿ ಸಿಗ್ತದೆ. ಈ ಇನ್ಶೂರೆನ್ಸ್ ಯಾವ ರೀತಿಯಲ್ಲಿ ಅಂದರೆ ವರ್ಷಕ್ಕೆ ಒಂದು 4 ವರ್ಷ 5 ವರ್ಷಕ್ಕೆ ಒಂದಲ್ಲಿ SBIಯಲ್ಲಿ ವರ್ಷಕ್ಕೆ 5 ಲಕ್ಷ ಕಟ್ಟೋದು. ಆಫ್ಟರ್ 5 ವರ್ಷ ಕಟ್ಟಬೇಕು. 6ನೇ ವರ್ಷ ಬಿಟ್ಟಾದ್ಮೇಲೆ ನೆಕ್ಸ್ಟ್ 7ನೇ ವರ್ಷದಿಂದ ರಿಟರ್ನ್ ಬರ್ತದೆ. ಒಂದು ವೇಳೆ ಈ ಮಧ್ಯದಲ್ಲಿ ಡೆತ್ ಆಗೋ ಸಂದರ್ಭದಲ್ಲಿ ಆಕ್ಸಿಡೆಂಟಲ್ ಕವರೇಜ್ ಸಿಗ್ತದೆ. ಇದೇ ರೀತಿಯಲ್ಲಿ HDFCಯಲ್ಲಿ ಒಂದು 2 ಇನ್ಶೂರೆನ್ಸ್, 1.6 ಲ್ಯಾಕ್ ಪ್ರತಿ ವರ್ಷ ಕಟ್ಟೋದು, ಒಂದು 5-6 ವರ್ಷ ಕಟ್ಟೋದು. ಅದಾದ್ಮೇಲೆ ಬೆನಿಫಿಟ್ ಬರ್ತದೆ. ಮಧ್ಯದಲ್ಲಿ ಆಕ್ಸಿಡೆಂಟ್ ಆಗೋ ಸಂದರ್ಭದಲ್ಲಿ ಅದಕ್ಕೆ ದುಡ್ಡು ಬಹಳಷ್ಟು ಬರ್ತದೆ. ಇನ್ನೊಂದು HDFCಯಲ್ಲಿ 1 ಲಕ್ಷ. ಇದೇ ರೀತಿಯಲ್ಲಿ 3 ಇನ್ಶೂರೆನ್ಸ್ ಪ್ಯಾಕೇಜ್, SBIಯಲ್ಲಿ 1, HDFCಯಲ್ಲಿ 2. ಒಟ್ಟು ಸುಮಾರು ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಕವರೇಜ್ ಒಂದು 2 ಕೋಟಿ ಬರ್ತದೆ. ಆಕ್ಸಿಡೆಂಟಲ್ಲಿ ಇವರು ಡೆತ್ ಆಗೋ ಸಂದರ್ಭದಲ್ಲಿ 2 ಕೋಟಿ ಬರ್ತದೆ ಅಂದರೆ ಪ್ಲಾನ್ ಮಾಡಿಕೊಂಡು ಇನ್ಶೂರೆನ್ಸ್ ಅನ್ನು ಇವರು ತಯಾರಿ ಮಾಡಿರ್ತಾರೆ. ಸೊ ಇದರಲ್ಲಿ ಇನ್ನೊಂದು ವಿಚಾರಣೆ ನಡೀತಾ ಇದೆ. ಇನ್ಶೂರೆನ್ಸ್ ಮೃತಪಟ್ಟಿರೋರ್ಗೂ ಗೊತ್ತಿಲ್ಲದೆ ಮಾಡಿರೋದಾಗಿ ಒಂದು ತಿಳಿದು ಬರ್ತಾ ಇದೆ. ಗೊತ್ತಿತ್ತು ಅವರೇ ಮಾಡಿದ್ದಾರೆ ಅಂದರೆ ಒಂದು ಸ್ಟೇಟ್ಮೆಂಟ್, ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ ನಮಗೆ ಬಂದಿದೆ. ಅದನ್ನು ಕೂಡ ಆ ದಾಖಲಾತಿ ಎಲ್ಲನ್ನು ಕೂಡ ಅವ್ರಿಗೆ ಗೊತ್ತಿದ್ದು ಮಾಡಿದಾರ, ಮೃತಪಟ್ಟಿರೋರ್ಗೂ ಗೊತ್ತಿಲ್ಲದೆ ಅವರ ಹೆಸರಲ್ಲಿ ಮಾಡಿದಾರ ಎಂಬುದು ಬಗ್ಗೆ ಕೂಡ ತನಿಖೆಯನ್ನು ಮಾಡ್ತಾ ಇದ್ದೀವಿ. ಸೊ ಅದು ಮುಂದೆ ತನಿಖೆ ಆಗಬೇಕು, ಅದು ತನಿಖೆಯಲ್ಲಿ ಇದೆ. ಸೊ ಇವ್ರಿಗೆ ಅಕ್ರಮ ಸಂಬಂಧ ಮತ್ತು ಇನ್ಶೂರೆನ್ಸ್ ಅಲ್ಲಿ 2 ಕೋಟಿ ಬರ್ತದೆ. ಇದನ್ನು ಇವರು ಪ್ಲಾನ್ ಮಾಡ್ತಾರೆ. ಫಸ್ಟ್ ಆಕ್ಸಿಡೆಂಟ್ ಆಗುತ್ತದೆ. ಆಕ್ಸಿಡೆಂಟ್ ಮಾರ್ಚ್ 13ನೇ ತಾರೀಕು ಆಕ್ಸಿಡೆಂಟ್ ಆಗುತ್ತದೆ. ಆಗುವ ಸಂದರ್ಭದಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ತಾರೆ. ಅಲ್ಲಿಂದ ಘಟಪ್ರಭಾಕ್ಕೆ ಹೋಗ್ತಾರೆ. ಘಟಪ್ರಭಾಕ್ಕೆ ಯಾಕೆ ಹೋಗ್ತಾರೆ ಅಂದ್ರೆ ಹೇಳೋ ಸಂದರ್ಭದಲ್ಲಿ ಘಟಪ್ರಭಾಕ್ಕೆ ಇವನ ಮೃತಪಟ್ಟಿರೋ ಹೆಂಡತಿ ಜೊತೆ ಅಕ್ರಮ ಸಂಬಂಧ ಇರೋವನು ರಿಲೇಟಿವ್ ಒಬ್ಬನ ಅಲ್ಲಿ ಕೆಲಸ ಮಾಡ್ತಾನೆ. ರಾಹುಲ್ ಹನುಮಂತ್ ಜೋಗಿ ಅಂದ್ರೆ ರಾಹುಲ್ ಹನುಮಂತ್ ಜೋಗಿ JG ಕೋಆಪರೇಟಿವ್ ಹಾಸ್ಪಿಟಲ್ ಅಲ್ಲಿ ಅವನು ಫಾರ್ಮಸಿ ಓದುತ್ತಾ ಇರ್ತಾನೆ, ಅಲ್ಲಿಯೇ ಇರ್ತಾನೆ. ಗೌರ್ಮೆಂಟ್ ಹಾಸ್ಪಿಟಲ್ ನಿಂದ ಯಾವುದೇ ಗಾಯ ಇಲ್ಲದೆ ಇರೋವನನ್ನು ಘಟಪ್ರಭಾ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಜನರಲ್ ವಾರ್ಡ್ಗೆ ಹಾಕಲ್ಲ, ಸ್ಪೆಷಲ್ ರೂಮ್ ತಗೊಳ್ತಾರೆ. ಸ್ಪೆಷಲ್ ರೂಮ್ ಅಲ್ಲಿ ಅಡ್ಮಿಟ್ ಮಾಡ್ತಾರೆ. ಅಡ್ಮಿಟ್ ಮಾಡಿ ನಂತರ ಸೊ ಇದು ಒಳ್ಳೆ ಅವಕಾಶ ಸಿಕ್ಕಿದೆ, ನಿಮಗೆ ಆಕ್ಸಿಡೆಂಟ್ ಆಯ್ತು, ಇದು ಆಕ್ಸಿಡೆಂಟಲ್ ಡೆತ್ ತರ ತೋರಿಸಬೇಕಂದ್ರೆ ಪ್ಲಾನ್ ಮಾಡ್ತಾರೆ. ಇದಕ್ಕೆ ಇವನು ರಾಹುಲ್ ಎಂಬವನು ಸಜೆಷನ್ ಕೊಡ್ತಾನೆ, ಪಾಯ್ಸನ್ ಕೊಡುವುದಕ್ಕೆ. ಇನ್ಸೆಕ್ಟಿಸೈಡ್ ಪಾಯ್ಸನ್, ಟ್ಯಾಕ್ಟಿಕ್ ಅಂದ್ರೆ ಒಂದು ಪಾಯ್ಸನ್ ಇರ್ತದೆ. ಸೊ ಆ ಪಾಯ್ಸನ್ ಅನ್ನು ಮತ್ತು ರ್ಯಾಟ್ ಪಾಯ್ಸನ್ ಅನ್ನು ಮಿಕ್ಸ್ ಮಾಡಿ ಕೊಡೋಣ ಅಂದ್ರೆ ಪ್ಲಾನ್ ಮಾಡ್ತಾರೆ. ಇದು ಇವನು ರಾಹುಲ್ ಅವನ ಐಡಿಯಾವನ್ನು ಕೊಟ್ಟಿರ್ತಾನೆ. ಆ ಐಡಿಯಾ ಮೇಲ್ಗಡೆ ಈ ಪಾಯ್ಸನ್ ಅನ್ನ ಸಲೈನ್ ಬಾಟಲ್ ಅಲ್ಲಿ ಇಂಜೆಕ್ಟ್ ಮಾಡ್ತಾರೆ. ಫಸ್ಟ್ ಇವರೊಂದು ಬೇರೆ ಒಂದು ಸಲೈನ್ ಬಾಟಲ್ ಅಲ್ಲಿ ಫಸ್ಟ್ ಡೇ ಇಂಜೆಕ್ಟ್ ಮಾಡ್ತಾರೆ, 14th. ಅದು ಪ್ರೆಷರ್ ಕಮ್ಮಿ ಇರೋದ್ರಿಂದ ಬಾಡಿ ಒಳಗೆ ಹೋಗಿಲ್ಲ. 15th
ಇವರೇ ಸೆಪರೇಟ್ ಒಂದು ಸಲೈನ್ ಬಾಟಲ್ ತೊಗೊಂಡು ಬರ್ತಾರೆ. ಯಾಕಂದ್ರೆ ರೆಗ್ಯುಲರ್ ಸಲೈನ್ ಬಾಟಲ್ ಹಾಸ್ಪಿಟಲ್ ಅವರು ತೊಗೊಂಡು ಹೋಗಿ ಬಿಡ್ತಾರೆ. ಮತ್ತು ಬೇರೆ ಯಾರಿಗೂ ಸಮಸ್ಯೆ ಬಂದ್ಬಿಡ್ತಂದ್ರೆ ಗೊತ್ತಾಗಿ ಬಿಡ್ತಂದ್ರೆ ಹೇಳ್ಬಿಟ್ಟು ಇವನೇ ಒಂದು ಸಲೈನ್ ಬಾಟಲ್ ಅನ್ನು ತಯಾರಿ ಮಾಡಿ ಅದರಲ್ಲಿ ಟಿಕ್ ಟಾಕ್ ಅಂದ್ರೆ ಒಂದು ಪಾಯ್ಸನ್ ಇರ್ತದೆ, ಇನ್ಸೆಕ್ಟಿಸೈಡ್ ಪಾಯ್ಸನ್, ಅದನ್ನು ಕೊಡ್ತಾನೆ. ಸೊ ಜೊತೆಗೆ ಸ್ಲೀಪಿಂಗ್ ಪಿಲ್ ಅನ್ನು ಕೊಟ್ಟಿರ್ತಾರೆ ಅವನಿಗೆ. ಇದನ್ನು ಕೊಟ್ಟಿ ಆದ್ಮೇಲೆ ಹಾರ್ಟ್ ಅಟ್ಯಾಕ್ ತರ ಆಗಿರ್ತದೆ. ಹಾರ್ಟ್ ಅಟ್ಯಾಕ್ ಆಗಿ ಅರ್ಧ ತಾಸಲ್ಲಿ ಮೃತಪಟ್ಟಿರೋದಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಈ ಟಿಕ್ ಟಾಕ್ ಪಾಯ್ಸನ್ ಆದ್ಮೇಲೆ ಇದು ಪೆಸ್ಟಿಸೈಡ್ ಇರ್ತದೆ, ಇದು FSL ರಿಪೋರ್ಟ್ ಅಲ್ಲಿ ಬರಬೇಕು. ಇದನ್ನು ಚೆಕ್ ಮಾಡೋ ಸಂದರ್ಭದಲ್ಲಿ FSL ಅಲ್ಲಿ ಕಾಂಪ್ರಮೈಸ್ ಆಗಿರೋದು ಗೊತ್ತಾಗಿದೆ. FSL ಅಲ್ಲಿ ಈ ಡಾಕ್ಯುಮೆಂಟ್ ಅನ್ನು ಎಡಿಟ್ ಮಾಡಿ ಟೆಸ್ಟ್ ಅಲ್ಲಿ ಬಂದಿರೋದ ರಿಸಲ್ಟ್ ಅನ್ನ ಚೇಂಜ್ ಮಾಡಿ ಕೊಟ್ಟಿರೋದು ಕಂಡು ಬಂದಿರ್ತದೆ. ಇದನ್ನು ಹೆಂಗೆ ನೀವು ಕಂಡುಹಿಡಿದಿದ್ದೀರ ಅಂದ್ರೆ ಹೇಳೋ ಸಂದರ್ಭದಲ್ಲಿ, ಸೊ ಇದರಲ್ಲಿ ಫಸ್ಟ್ ಮೃತಪಟ್ಟಿರೋ ಹೆಂಡತಿ ತಾಯಿ ಸುಮಾ ಅವರ ತಾಯಿ ಅವರು ಹೆಲ್ತ್ ವರ್ಕರ್ ಆಗಿ ಇದಕ್ಕೆ ಹಿಂದೆ ಕೆಲಸ ಮಾಡಿರ್ತಾರೆ. ಅವರು ಒಂದು ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಸ್ನರ್ ಇಡ್ಕಲ್ ಡ್ಯಾಮ್ ಅಲ್ಲಿ ಬಸವರಾಜ್ ರಾಮಚಂದ್ರ ಬಸ್ಮೆ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಸ್ನರ್ ಇರ್ತಾರೆ. ಅವನ ಜೊತೆ ಅಪ್ರೋಚ್ ಮಾಡ್ತಾರೆ. ಸೊ ಇಂತಾಗ ಒಂದು ತಪ್ಪಾಗಿದೆ, ತಾಯಿಗೂ ಗೊತ್ತಾಗುತ್ತದೆ ನಾನು ಒಂದು ತಪ್ಪು ಮಾಡಿದೆನಂದ್ರೆ ತಾಯಿಗೂ ಈ ಲೇಡಿ ಹೇಳಿರ್ತಾಳೆ. ಹೇಳಿ ಆದ್ಮೇಲೆ ತಾಯಿ ತನ್ನ ಮಗಳನ್ನು ಕಾಪಾಡ್ಕೊಳ್ಳೋದಕ್ಕಾಗಿ ಒಂದು ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಸ್ನರ್ ಅವನ ಕಡೆ ಹೋಗಿ ಅಪ್ರೋಚ್ ಮಾಡ್ತಾರೆ. ಇದನ್ನು ಏನು ಮಾಡೋದು ಮುಂದಿನ ದಿವಸಗಳಲ್ಲಿ ರಿಪೋರ್ಟ್ ಬಂದ್ಬಿಡ್ತದೆ ಅಂದ್ರೆ ಹೇಳಿಬಿಟ್ಟು ಮಾಡುವಾಗ ಅವನು ಅಲ್ಲಿಂದ ಅವನಿಗೆ ಗೊತ್ತಿರುವ ಅಶೋಕ್ ಗುಜ್ನಾಳ್ ಅಂದ್ರೆ ಒಬ್ಬನ ಇರ್ತಾನೆ. ಅಶೋಕ್ ಗುಜ್ನಾಳ್ ಬೆಳಗಾಂ ಕಮಿಷನರ್ ಆಫೀಸಲ್ಲಿ FDA ವಾಗಿ ಕೆಲಸ ಮಾಡ್ತಾನೆ. ಇವನು ಸಂಬಂಧಿಕರ ಬಸವರಾಜ್ ಆ ಮೆಡಿಕಲ್ ಪ್ರಾಕ್ಟೀಸ್ನರು ಅಶೋಕ್ ಗುಜ್ನಾಳ್ ಸಂಬಂಧಿಕರ ಇರ್ತಾರೆ. ಅದರಿಂದ ಇವನನ್ನು ಅಪ್ರೋಚ್ ಮಾಡಿರ್ತಾನೆ, ಅಶೋಕ್ ಗುಜ್ನಾಳನ್ನ ಅಪ್ರೋಚ್ ಮಾಡಿರ್ತಾರೆ. ಅಶೋಕ್ ಗುಜ್ನಾಳ್ ಮತ್ತು ಅಪ್ಪಾ ಸಾಹೇಬ್ ಫಕ್ರುದ್ದೀನ್ ನಾಯಕ್ವಾಡಿ ಅಂದ್ರೆ FSL ಅಲ್ಲಿ ಪ್ಯೂನ್ ಒಬ್ಬನ ಇರ್ತಾನೆ, ಅವನನ್ನು ಅಪ್ರೋಚ್ ಮಾಡ್ತಾರೆ. FSL ರಿಪೋರ್ಟ್ ಅನ್ನು ಅಪ್ಪಾ ಸಾಹೇಬ್ ಫಕ್ರುದ್ದೀನ್ ನಾಯಕ್ವಾಡಿ FSL ಅಲ್ಲಿ ಪ್ಯೂನ್ ಆಗಿ ಕೆಲಸ ಮಾಡುವನು. ಇವನನ್ನು ಅಪ್ರೋಚ್ ಮಾಡಿ ರಿಪೋರ್ಟ್ ಅನ್ನು ಚೇಂಜ್ ಮಾಡಬೇಕಂದ್ರೆ ಹೇಳೋ ಸಂದರ್ಭದಲ್ಲಿ ಅವನ ಲ್ಯಾಬ್ ಅಸಿಸ್ಟೆಂಟ್ ಚೆನ್ನಯ್ಯ ಸ್ವಾಮಿ ಮಠ್ ಅಂದ್ರೆ ಒಬ್ಬನು, ಅವನನ್ನು ಅಪ್ರೋಚ್ ಮಾಡ್ತಾನೆ. ಇವನು ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಯಲ್ಲಿ ಕೆಲಸ ಮಾಡುವವನು ಚೆನ್ನಯ್ಯ. ಅವನನ್ನು ಅಪ್ರೋಚ್ ಮಾಡಿ ಆದ್ಮೇಲೆ ನಾಗರಾಜ್ ಸೀನಿಯರ್ ಸೈಂಟಿಫಿಕ್ ಆಫೀಸರ್ ಅಂದ್ರೆ ಇರ್ತಾನೆ, ಇವನನ್ನು ಅಪ್ರೋಚ್ ಮಾಡ್ತಾರೆ. ಸೊ ಫೈನಲಿ ಈ ರಿಪೋರ್ಟ್ ಅನ್ನು ಕೊಟ್ಟಿರೋದು ನಾಗರಾಜ್ ಸೀನಿಯರ್ ಸೈಂಟಿಫಿಕ್ ಆಫೀಸರ್. ಈ ನಾಗರಾಜ್ ರಿಪೋರ್ಟರ್ ಅನ್ನು ತಯಾರು ಮಾಡಿ ತೋರಿಸಿರೋದನ್ನ ಎಲ್ಲ ದಾಖಲಾತಿಗಳನ್ನ ಚೆನ್ನಯ್ಯಕ್ಕೂ ಗೊತ್ತಿರ್ತದೆ. ರಿಪೋರ್ಟ್ ಕೊಡೋದಕ್ಕೆ ಮುಂಚೆ ಇಂತಾಗ ರಿಪೋರ್ಟ್ ಬಂದ್ಬಿಟ್ಟಿದೆ, ಈಗ ಹಣವನ್ನು ಕೊಡಿ ಅಂದ್ರೆ ಹಣವನ್ನು ಈಸ್ಕೊಳ್ತಾರೆ. ಸೊ ಹಣವನ್ನು ಈಸ್ಕೊಂಡು ಇವರು ರಿಪೋರ್ಟ್ ಅನ್ನು ಚೇಂಜ್ ಮಾಡಿರ್ತಾರೆ. ನಾಗರಾಜ್ PM ನಾಗರಾಜ್ ಅಮೌಂಟ್ ಇದರಲ್ಲಿ ಒಟ್ಟು ಸುಮಾರು 3 lakhಕ್ಕಿಂತ ಜಾಸ್ತಿ ಇದೆ. ಸಚಿನ್ ಸೊ ಇದರಲ್ಲಿ ಒಂದು 3 lakhಕ್ಕಿಂತ ಜಾಸ್ತಿ ಒಬ್ಬರೊಬ್ಬರಿಗೆ ಎಲ್ಲ ಜನರಿಗೂ ಸೇರಿ ಒಂದು ಮೋರ್ ದನ್ 3 lakh ಟ್ರಾನ್ಸಾಕ್ಷನ್ ಆಗಿರ್ತದೆ. ಸೊ ಇದು ರಿಪೋರ್ಟ್ ಅನ್ನು ಕೊಟ್ಟಿರೋದು PM ನಾಗರಾಜ್. ಲ್ಯಾಬ್ ಅಸಿಸ್ಟೆಂಟ್ ಚೆನ್ನಯ್ಯ ಮೂಲಕ ಅಪ್ರೋಚ್ ಆಗಿರ್ತಾರೆ. ಫಸ್ಟ್ ಪ್ಯೂನ್ ಮೂಲಕ ಲ್ಯಾಬ್ ಅಸಿಸ್ಟೆಂಟ್ ಮೂಲಕ ಸೀನಿಯರ್ ಸೈಂಟಿಫಿಕ್ ಆಫೀಸರ್ಗೆ ಅಪ್ರೋಚ್ ಮಾಡಿ ರಿಪೋರ್ಟ್